ನಮಸ್ಕಾರ ಸ್ನೇಹಿತರೆ, ಕನ್ನಡ ತಂತ್ರಾಂಶದ ಹೊಸ ಟ್ಯುಟೋರಿಯಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಮುಸ್ತಾಕ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ಒಂದು NVDA ಆ್ಯಡ್ ಆನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು NVDA ಆ್ಯಡ್ ಆನ್ ಯೂಸ್ ಮಾಡಿಕೊಂಡು OCR ಫೈಲ್ಸ್ ಓದ್ಬೋದು, ಕ್ಯಾಪ್ಚಾ ಸಾಲ್ವ್ ಮಾಡ್ಬೋದು, ಸ್ಮಾರ್ಟ್ ಟೈಪಿಂಗ್ ಅಂತಂದರೆ ವಾಯ್ಸ್ ಇನ್ಪುಟ್ ಟೈಪಿಂಗ್ ಮಾಡ್ಬೋದು, ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತಂದರೆ ನಿಮಗೆ ಹೇಗೆ ಅನಿಸುತ್ತೆ? ವಾವ್ ಅನ್ಸತ್ತಲ್ವಾ? ಈಗ ಅದೇ ಆ್ಯಡ್ ಆನ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಆ್ಯಡ್ ಆನ್ನ ಹೆಸರು ವಿಷನ್ ಅಸಿಸ್ಟೆಂಟ್ ಪ್ರೋ. ಇದನ್ನು ನಾವು ಯೂಸ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಕಾನ್ಫಿಗರ್ ಮಾಡೋದು ಹೇಗೆ ಅಂತ ಮೊದಲು ತಿಳ್ಕೊಳ್ಳೋಣ. ಅದಾದ ನಂತರ ನಾನು ನಿಮಗೆ ಯೂಸ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. NVDA ಮೆನುಗೆ ಹೋಗಿದ್ದೀನಿ ನಾನೀಗ. ಇಲ್ಲಿ ಟೂಲ್ ಸಬ್ ಮೆನುಗೆ ಹೋಗ್ತೀನಿ. ಆ್ಯಡ್ ಆನ್ ಸ್ಟೋರಿಗೆ ಹೋಗ್ತೀನಿ. ಈಗ ಇಲ್ಲಿ ಆ್ಯಡ್ ಆನ್ ಸ್ಟೋರಿಗೆ ಹೋಗಿದ್ದೀನಿ. ಇಲ್ಲಿ ನಾನು ಕಂಟ್ರೋಲ್ ಟ್ಯಾಬ್ ಯೂಸ್ ಮಾಡಿಕೊಂಡು ಅವೈಲಬಲ್ ಆ್ಯಡ್ ಆನ್ಸಿಗೆ ಹೋಗ್ತೀನಿ. ಸೊ ಇಲ್ಲಿ ಅವೈಲಬಲ್ ಆ್ಯಡ್ ಆನ್ಸ್ ಇದೆ, ಟ್ಯಾಬ್ ಮಾಡ್ತೀನಿ. ನೀವು ಅವೈಲಬಲ್ ಆ್ಯಡ್ ಆನ್ಸ್ ಲಿಸ್ಟ್ ಸಿಗೋವರೆಗೂ ಟ್ಯಾಬ್ ಮಾಡ್ಕೊಂಡು ಹೋಗಿ. ಅದಾದ ನಂತರ ವಿ ಪ್ರೆಸ್ ಮಾಡಿ ವರ್ಚುವಲ್ ವ್ಯೂವರ್ ಅಂತ ಬಂತು. ನೆಕ್ಸ್ಟ್ ಮತ್ತೆ ಡೌನ್ ಏರೋ ಪ್ರೆಸ್ ಮಾಡಿದರೆ ವಿಷನ್ ಅಸಿಸ್ಟೆಂಟ್ ಪ್ರೋ ಅಂತ ಒಂದು ಆ್ಯಡ್ ಆನ್ ಸಿಗುತ್ತೆ. ಈ ಆ್ಯಡ್ ಆನ್ ಬೇಕು ಅಂತಂದರೆ ನೀವು ಅಪ್ಲಿಕೇಶನ್ ಕೀ ತಗೊಂಡು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಎಸ್ಕೇಪ್ ಮಾಡಿ. ಆವಾಗ NVDA ರೀಸ್ಟಾರ್ಟ್ ಕೇಳುತ್ತೆ. NVDA ರೀಸ್ಟಾರ್ಟ್ ಮಾಡಿ, ಆ್ಯಡ್ ಆನ್ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿರುತ್ತೆ. ಇನ್ಸ್ಟಾಲ್ ಆದ ತಕ್ಷಣ ಹೇಗೆ ಯೂಸ್ ಮಾಡೋದು? ಬರೀ ಈ ಆ್ಯಡ್ ಆನ್ ಒಂದಿದ್ರೆ ಸಾಕಾ ಅಂತಂದರೆ ಇಲ್ಲ ಸ್ನೇಹಿತರೆ. ಈ ಆ್ಯಡ್ ಆನ್ ಯೂಸ್ ಮಾಡಬೇಕು ಅಂತಂದರೆ ಮೊದಲು ನಾವು ಒಂದು API ಕೀನ ಕ್ರಿಯೇಟ್ ಮಾಡಬೇಕಾಗತ್ತೆ. ಈ API ಕೀ ಅನ್ನೋದು ಒಂದು ಡಿಜಿಟಲ್ ಪಾಸ್ವರ್ಡ್ ಥರ ಅಂತ ನೀವು ಅಂದ್ಕೊಳ್ಳಿ. ಅಂತಂದರೆ ಇದನ್ನು ನೀವು ಯಾರಿಗೂ ಕೊಡೋ ಹಾಗಿಲ್ಲ. ಕೊಟ್ಟರೆ ನಿಮಗೆ ಲಾಸ್ ಅದು. ಯಾಕಪ್ಪ ಅಂತಂದರೆ ಈಗ ನೀವು API ಕೀ ಕ್ರಿಯೇಟ್ ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಟ್ರಿ ಅಂತಂದರೆ ಇದರಲ್ಲಿ ಈ ಒಂದು ಆ್ಯಡ್ ಆನಲ್ಲಿ ಲಿಮಿಟೇಷನ್ಸ್ ಸೆಟ್ ಮಾಡಿ ಇಟ್ಟಿದ್ದಾರೆ. ಅಂತಂದರೆ ನೀವು ದಿನಕ್ಕೆ ಒಂದು 5 ಸಲನೋ ಅಥವಾ 10 ಸಲನೋ ಕ್ಯಾಪ್ಷನ್ಸ್ ಸಾಲ್ವ್ ಮಾಡ್ಬೋದು. ಅದಾದ ನಂತರ ನೀವು ಮತ್ತೆ ಕ್ಯಾಪ್ಷನ್ ಸಾಲ್ವ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಎಲ್ಲ ಫೀಚರ್ಸ್ನೂ ಅಷ್ಟೇ ಲಿಮಿಟೇಷನ್ಸ್ ಮಾಡಿಟ್ಟಿದ್ದಾರೆ. ಈ API ಕೀ ಯಾವ ರೀತಿ ವರ್ಕ್ ಮಾಡತ್ತಪ್ಪ ಅಂತಂದರೆ, ಈಗ ನೀವು ಒಂದು API ಕೀ ಜನರೇಟ್ ಮಾಡ್ತೀರಾ, ಅಂದರೆ ಕ್ರಿಯೇಟ್ ಮಾಡ್ತೀರಾ. ಅದಾದ ನಂತರ ಒಂದು ಕಡೆ ನೀವು ಆ್ಯಡ್ ಆನ್ ಅಲ್ಲಿ ಹಾಕ್ತೀರಾ. ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ API ಕೀ ಹಾಕಿದ ನಂತರ ಈ ಆ್ಯಡ್ ಆನ್ ನೀವು ಸಕ್ಸಸ್ಫುಲಿ ವರ್ಕ್ ಮಾಡ್ಬೋದು. ಈ API ಕೀ ಯಾವ ತರ ವರ್ಕ್ ಆಗತ್ತಪ್ಪ ಅಂತಂದ್ರೆ, ನೀವು ಈ ಆ್ಯಡ್ ಆನ್ ಜೊತೆ API ಕೀ ಹಾಕಿದಾಗ ನೀವೇನಾದ್ರೂ ಒಂದು ರಿಕ್ವೆಸ್ಟ್ ಕೊಟ್ರೆ ಆ್ಯಡ್ ಆನ್ಗೆ ಸ್ಮಾರ್ಟ್ ಟೈಪಿಂಗ್ ಅಂತ ರಿಕ್ವೆಸ್ಟ್ ಕೊಟ್ರೆ ಅದು ಏನ್ ಮಾಡತ್ತೆ, ಜಮೀನಿಗೆ API ಕೀ ಥ್ರೂ ರಿಕ್ವೆಸ್ಟ್ ಹೋಗುತ್ತೆ. ಸೋ ಅಂಡ್ ಸೋ API ಕೀ ಇಂದ ವಾಯ್ಸ್ ಇನ್ಪುಟ್ ಟೈಪಿಂಗ್ ರಿಕ್ವೆಸ್ಟ್ ಬರ್ತಾ ಇದೆ ಅಂತ ರಿಕ್ವೆಸ್ಟ್ ಹೋಗುತ್ತೆ. ಆ ರಿಕ್ವೆಸ್ಟ್ ಜಮೀನಿ ಚೆಕ್ ಮಾಡಿಬಿಟ್ಟು ಈ API ಕೀ ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಇವರಿಗೆ ಕೊಡ್ಬೋದಾ ಅಂತ ಚೆಕ್ ಮಾಡಿ ಆಮೇಲೆ ಆ್ಯಡ್ ಆನ್ ಸರ್ವರಿಗೆ ಬರುತ್ತೆ. ಅದು ಏನು ಡೇಟಾ ಇರುತ್ತೋ ಅದು ನಿಮಗೆ ಕೊಡುತ್ತೆ. ಇಷ್ಟು ಆಗೋದಕ್ಕೆ ಕೆಲವೊಂದು ಸೆಕೆಂಡ್ಸ್ಗಳು ತಗೊಳತ್ತೆ. ಸೊ ಈಗ API ಕೀ ನೀವು ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳಿದೆ. ಆದರೆ API ಕೀ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಾವೀಗ ನೋಡುವ ಒಂದು ಪ್ರಯತ್ನ ಮಾಡೋಣ. ಈಗ ನಾನು ಕ್ರೋಮಿಗೆ ಹೋಗಿದ್ದೀನಿ. ಇಲ್ಲಿ ನೀವು aistudio.google.com ಅಂತ ಅಡ್ರೆಸ್ ಬಾರಲ್ಲಿ ಹೊಡಿಬೇಕು. ನೋಡಿ, ಈಗ ನಾನು ಅಡ್ರೆಸ್ ಬಾರ್ನ ಟೈಪ್ ಮಾಡಿ ಬರ್ದಿದ್ದೀನಿ. ಲೋಡ್ ಆಗ್ತಾ ಇದೆ ವೆಬ್ಸೈಟು. ಈಗ ಲೋಡ್ ಆಗಿದೆ ಅದು. ಇಲ್ಲಿ ನೀವು ಏನು ಮಾಡಬೇಕು, ಬಿ ಪ್ರೆಸ್ ಮಾಡಬೇಕು. ಅಂತಂದರೆ ಒಂದು ಆಪ್ಷನ್ಸ್ ಬರುತ್ತೆ, ಗೆಟ್ API ಕೀ ಬಟನ್ ಅಂತ. ಅಲ್ಲಿವರೆಗೂ ನೀವು ಬಿ ಪ್ರೆಸ್ ಮಾಡಿ. ನೋಡಿ, ಗೆಟ್ API ಕೀ ಬಟನ್ ಅಂತ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಮತ್ತೆ ನೀವು ಬಿ ಪ್ರೆಸ್ ಮಾಡಿ, ಕ್ರಿಯೇಟ್ API ಕೀ ಅಂತ ಬರುತ್ತೆ. ಕ್ರಿಯೇಟ್ API ಕೀ ಬಟನ್ ಬಂತು ಇಲ್ಲಿ. ಇದ್ರ ಮೇಲೆ ಎಂಟರ್ ಮಾಡ್ತಾ ಇದ್ದೀನಿ. ಈಗ ಟ್ಯಾಬ್ ಮಾಡ್ತೀನಿ ನಾನು. ಇಲ್ಲಿ ನೇಮ್ ಯುವರ್ ಕೀ ಅಂತ ಬಂತು. ನೇಮ್ ಯುವರ್ ಕೀ ಅಂತಂದ್ರೆ ನೀವು ಏನಾದರೂ ಒಂದು ನೇಮ್ ಕೊಡ್ಬೋದು. ರ್ಯಾಂಡಮ್ ಆಗಿ ನಿಮಗೇನು ಇಷ್ಟ ಆಗುತ್ತೋ ಆ ನೇಮ್ನ ನೀವು ಕೊಡ್ಬೋದು. ನಾನು ಸುಮ್ಮನೆ ಕೀ 1 ಅಂತ ಕೊಡ್ತೀನಿ. ಇಲ್ಲಿ ಕಾಂಬೋ ಬಾಕ್ಸ್ ಸೆಲೆಕ್ಟ್ ಕ್ಲೌಡ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲೌಡ್ ಪ್ರಾಜೆಕ್ಟ್ ಯಾವುದಾದ್ರೂ ಅವೈಲಬಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲಿ
Expanded list. Import project not selected 1 of 3. ಇಂಪೋರ್ಟ್ ಪ್ರಾಜೆಕ್ಟ್ ಅಂತ ಇದೆ, ಬೇಡ ಅದು ನಮಗೆ. Create project not selected 2 of 3. ಕ್ರಿಯೇಟ್ ಪ್ರಾಜೆಕ್ಟು ಬೇಡ. Default Gemini project not selected 3 of 3. ಡಿಫಾಲ್ಟ್ ಜೆಮಿನೈ ಪ್ರಾಜೆಕ್ಟ್, ಆಲ್ರೆಡಿ ಒಂದು ಜೆಮಿನಿದೆ ಒಂದು ಪ್ರಾಜೆಕ್ಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Combo box default Gemini project collapsed opens list. Cancel button create key. ಈಗ ಟ್ಯಾಬ್ ಮಾಡಿದರೆ ಕ್ಯಾನ್ಸಲ್ ಬಟನ್ ಬಂತು, ಮತ್ತೊಂದು ಸಲ ಟ್ಯಾಬ್ ಮಾಡಿದರೆ ಕ್ರಿಯೇಟ್ ಕೀ ಬಟನ್ ಸಿಕ್ತು. ಇದ್ರ ಮೇಲೆ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. Button. ಈಗ ನಾನು ಆರೋ ಕೀಸ್ ಯೂಸ್ ಮಾಡ್ಕೊಂಡು ಹೋಗ್ತೀನಿ. Link terms of service button dismiss button link navigation list with 5 items visited same page link API keys. ಈಗ ಹೆಡ್ಡಿಂಗ್ ಲೆವೆಲಲ್ಲಿ ನೋಡೋಣ. Main landmark API keys heading level 2. ಓಕೆ, API ಕೀಸ್ ಹೆಡ್ಡಿಂಗ್ ಲೆವೆಲ್ 2 ಅಂತ ಬಂತು. ಇಲ್ಲೇನಾಗುತ್ತೆ, ನಾವು ಹಿಂದೆ ಯಾವುದಾದ್ರೂ ಕೀ ಕ್ರಿಯೇಟ್ ಮಾಡಿದರೆ ಅದು ಕೂಡ ತೋರಿಸುತ್ತೆ. ನಾನು ಯಾವುದು ಕ್ರಿಯೇಟ್ ಮಾಡಿರಲಿಲ್ಲ. Link API quick start button create API key group by button API key button project filter by clickable combo box collapsed opens list all projects table with 3 rows and 5 columns row 1 column 1 key column 2 project column 3 clickable button created on column 4 quoted here column 5 row 2 key column 1 button MW7M key 1 ನೋಡಿ, ಕೀ 1 ಅಂತ ಕೀ ನೇಮ್ ಕೊಟ್ಟಿದ್ದೆ. project column 2 button default Gemini project ಪ್ರಾಜೆಕ್ಟು ಡಿಫಾಲ್ಟ್ ಜೆಮಿನಿ ಪ್ರಾಜೆಕ್ಟ್ ಅಡಿಯಲ್ಲಿ ಇದು ಕೀ ಕ್ರಿಯೇಟ್ ಆಗಿದೆ. ಇದು 39 ಕ್ಯಾರೆಕ್ಟರ್ಸ್ ಇರುತ್ತೆ, ಆಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ಸು. ಇದನ್ನು ನಾವು ಕಾಪಿ ಮಾಡ್ಕೋಬೇಕು. Gen-land-fly created on column quoted here column 3 here column 5 button copy API key ಬಟನ್ ಕಾಪಿ API ಕೀ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೀ ಕಾಪಿ ಆಗುತ್ತೆ. ನೀವು ಮ್ಯಾನ್ಯುವಲಿ ಕೀ ಕಾಪಿ ಮಾಡೋಕ್ಕೆ ಹೋದರೆ, ಇನ್ ಕೇಸ್ ನೀವು ಎಕ್ಸ್ಟ್ರಾ ಸ್ಪೇಸ್ ಬಾರೋ ಅಥವಾ ಎಕ್ಸ್ಟ್ರಾ ಏನಾದರೂ ಒಂದು ಚೂರು ಟೆಕ್ಸ್ಟು ಕಾಪಿ ಆದರೂ ಕೂಡ ಅದು API ಕೀ ರಾಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ಕಾಪಿ API ಕೀ ಬಟನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗುತ್ತೆ. copy API key button copy to clipboard. ಓಕೆ, ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ಬಂತು. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ನಾನು ಮತ್ತೆ ಈಗ NVDA ಮೆನುಗೆ ಹೋಗ್ತೀನಿ. NVDA menu. ಈಗ ಪ್ರೆಫರೆನ್ಸಸ್ ಸಬ್ ಮೆನುಗೆ ಹೋಗ್ತೀನಿ. ಟೂಲ್ ಸಬ್ ಮೆನುಗೆ ಹೋಗಲ್ಲ, ಯಾಕಂದರೆ ಆ್ಯಡ್ ಆನ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಆ್ಯಡ್ ಆನ್ ಇನ್ಸ್ಟಾಲ್ ಆಗಿರೋ ಆ್ಯಡ್ ಆನ್ಸು ನಮಗೆ ಸೆಟ್ಟಿಂಗ್ಸಲ್ಲಿ ಸಿಗುತ್ತೆ. ಹಾಗಾಗಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. NVDA settings colon. ಇಲ್ಲಿ ಕ್ಯಾಟಗರೀಸು ಜನರಲ್ ಇಂದ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿ ವಿ ಪ್ರೆಸ್ ಮಾಡ್ತೀನಿ. Vision 5 of 31. ವಿಷನ್ ಬೇಡ, ಮತ್ತೊಂದು ಸಲ ವಿ. Vision Assistant Pro 20 of 31. ವಿಷನ್ ಅಸಿಸ್ಟೆಂಟ್ ಪ್ರೋ ಅಂತ ಇದೆ. ಇಲ್ಲಿ ಟ್ಯಾಬ್ ಪ್ರೆಸ್ ಮಾಡ್ತೀನಿ. Vision Assistant Pro property page connection grouping Gemini API key colon edit protected selected 39 star. ನೋಡಿ, ಇಲ್ಲಿ ಜೆಮಿನಿ API ಕೀ ನಾನು ಮುಂಚೆನೇ ಹಾಕಿಟ್ಟಿದ್ದೀನಿ, ಅದಕ್ಕೆ ಅದು ಕರೆಕ್ಟಾಗಿ ಎಡಿಟ್ ಪ್ರೊಟೆಕ್ಟೆಡ್ 39 ಸ್ಟಾರ್ ಅಂತ ಇದೆ. ಅಂತಂದರೆ ಇದು ಪ್ರೊಟೆಕ್ಟೆಡ್ ಆಗಿರುತ್ತೆ. ಇದೊಂಥರ ಪಾಸ್ವರ್ಡ್ ಥರ ವರ್ಕ್ ಆಗುತ್ತೆ. ಇದನ್ನು ನೀವು ಯಾರಿಗೂ ಕೊಡಬಾರ್ದು, ಯಾಕಂದರೆ ಕೊಟ್ಟರೆ ನಿಮಗೆ ಲಾಸ್ ಅದು. ಸೊ ಇಲ್ಲಿ ನೀವು ಕೀನ ಪೇಸ್ಟ್ ಮಾಡಬೇಕು. ಇಲ್ಲಿ ಎಡಿಟ್ ಬಾಕ್ಸ್ ಇದೆಯಲ್ಲ, ಇಲ್ಲಿ ಪೇಸ್ಟ್ ಮಾಡಬೇಕು. ಮತ್ತೆ ಟ್ಯಾಬ್ ಮಾಡ್ತೀನಿ. ಈಗ Show API key checkbox not checked. ಶೋ API ಕೀ ಚೆಕ್ ಬಾಕ್ಸ್ ಚೆಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು API ಕೀ ಏನು ಅಂತ. ನೆಕ್ಸ್ಟ್ ಟ್ಯಾಬ್ ಮಾಡ್ತೀನಿ. AI model colon combo box left bracket 3 right bracket Gemini 2.5 flashlight collapsed. ಇಲ್ಲಿ AI ಮಾಡಲ್ ಅಂತ ಇದೆ. AI ಮಾಡಲ್ ಅಂತಂದರೆ ಜೆಮಿನಿದು ಸುಮಾರು AI ಮಾಡಲ್ಸ್ ಇದೆ. ಯಾವ AI ಮಾಡಲಿಂದ ನಿಮಗೆ ಡೇಟಾ ಬೇಕು ಅಂತ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಕಾಂಬೋ ಬಾಕ್ಸ್ ಇದೆ ನೋಡಿ. Left bracket pro right bracket Gemini 3.0 pro left parent preview left bracket pro right bracket Gemini 2.5 pro left bracket legacy right bracket Gemini 2.0 flash left bracket legacy right bracket Gemini 2.0 flashlight left bracket 3 right bracket Gemini 2.5 flashlight left bracket 3 right bracket Gemini 2.5 flash left bracket 3 right bracket Gemini 3.0 flash left bracket auto right bracket Gemini flashlight left parent latest right parent left bracket auto right bracket Gemini flash left parent latest right parent. ನೋಡಿ, ಇಷ್ಟೆಲ್ಲ AI ಮಾಡಲ್ಸ್ ಇದೆ. ಇದರಲ್ಲಿ ಲೇಟೆಸ್ಟ್ ಅಂತ ಇದೆ ನಿಜ, ಆದರೆ ಕೆಲವೊಂದು AI ಮಾಡಲ್ಸು ಅದು ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು AI 2.5 ಫ್ಲ್ಯಾಶ್ ಲೈಟ್ ಸೆಟ್ ಮಾಡಿಟ್ಟಿದ್ದೆ. ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಪ್ರೋ ಎಲ್ಲ ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ನಿಮಗೆ ಲಿಮಿಟೇಷನ್ಸು ಕಡಿಮೆ ಆಗುತ್ತೆ. ಈಗ ಉದಾಹರಣೆಗೆ ಕ್ಯಾಪ್ಚಾ ಸಾಲ್ವಿಂಗ್ ಹೇಳಿದೆ ನಾನು. ಕ್ಯಾಪ್ಚಾ ಸಾಲ್ವಿಂಗ್ ನೀವು ಒಂದು ದಿನಕ್ಕೆ 10 ಟೈಮ್ಸ್ ನಿಮಗೆ ಬೇರೆ AI ಮಾಡಲ್ಸಲ್ಲಿ ಇತ್ತು ಅಂದರೆ ಪ್ರೋ ಅಲ್ಲಿ ಅದು ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಕೆಲವೊಂದು ಫೀಚರ್ಸು ಪ್ರೋ ಅಲ್ಲಿ ನಿಮಗೆ ಸಿಗೋದಿಲ್ಲ. ಸೊ ನಾನು ಇದನ್ನೇ ಇಟ್ಕೋತೀನಿ. ನೆಕ್ಸ್ಟ್ ಟ್ಯಾಬ್ ಮಾಡ್ತೀನಿ. ಪ್ರಾಕ್ಸಿ URL ಅಂತ ಇದೆ. ಅದು ನಮಗೆ ಬೇಕಾಗಲ್ಲ, ಯಾಕಂತಂದರೆ ಜೆಮಿನಿ ನಮಗೆ ಫ್ರೀಯಾಗೆ ಸಿಗ್ತಾ ಇರೋದ್ರಿಂದ ನಮಗೇನು ಬೇಕಾಗಲ್ಲ. UK ಮತ್ತು USA ಅಲ್ಲೆಲ್ಲ ಅವರು ಪೇ ಮಾಡಿ ತಗೊಳ್ಳೋದ್ರಿಂದ URL ಎಂಟರ್ ಮಾಡಬೇಕಾಗತ್ತೆ ಪ್ರಾಕ್ಸಿದು. ಓಕೆ, ಇಲ್ಲಿ ಅಪ್ಡೇಟ್ಸ್ ಇದೆ, ನಿಮಗೆ ಬೇಕು ಅಂದರೆ ಚೆಕ್ ಮಾಡ್ಕೋಬೋದು. ಕಾಪಿ AI ರೆಸ್ಪಾನ್ಸ್ ಟು ಕ್ಲಿಪ್ ಬೋರ್ಡ್ ಅಂತ ಬರುತ್ತೆ. ಅದು ನಿಮಗೆ ಬೇಕು ಅಂತಂದರೆ ನೀವು ಚೆಕ್ ಮಾಡ್ಕೋಬೋದು. ಆವಾಗ ಏನು ರೆಸ್ಪಾನ್ಸ್ ಮಾಡಿರುತ್ತೋ ಅದು ಕಾಪಿ ಆಗುತ್ತೆ ಕ್ಲಿಪ್ ಬೋರ್ಡಲ್ಲಿ. ಕರೆಕ್ಟ್ ಔಟ್ಪುಟ್ ಇದೇನೋ ಇದೆ, ಇದನ್ನು ನೀವು
ನೋಡಿಕೊಂಡು ಚೆಕ್ ಮಾಡೋದಾದ್ರೆ ಮಾಡ್ಕೊಳ್ಬೋದು. Translation languages grouping. Source colon. Combo box auto dash detect collapse. ಟ್ರಾನ್ಸ್ಲೇಷನ್ ಲ್ಯಾಂಗ್ವೇಜ್ ಇದು ತುಂಬ ಇಂಪಾರ್ಟೆಂಟು. ನಾನು ಮೊದಲೇ ಹೇಳಿದ್ದೆ, ನೀವು ಟ್ರಾನ್ಸ್ಲೇಟ್ ಮಾಡ್ಬೋದು ಮತ್ತು ಟೆಕ್ಸ್ಟ್ ರಿಫೈನ್ ಎಲ್ಲ ಮಾಡ್ಬೋದು ಈ ಆ್ಯಡ್ ಆನ್ ಎಲ್ಲ ಯೂಸ್ ಮಾಡಿಕೊಂಡು ಅಂತ. ಇಲ್ಲಿ ನಿಮಗೆ ಟ್ರಾನ್ಸ್ಲೇಟರ್ ಲ್ಯಾಂಗ್ವೇಜ್ ಯಾವ್ದು ಬೇಕು ಅಂತ ಆಟೋ ಡಿಟೆಕ್ಟ್ ಅಂತ ಇದೆ. ಅಂದರೆ ಯಾವುದೇ ಲ್ಯಾಂಗ್ವೇಜ್ ಇದ್ರೂ ಕೂಡ ಇದು ಡಿಟೆಕ್ಟ್ ಆಗುತ್ತೆ. ಇದು ಹಾಗೆ ಇಟ್ಟಿದ್ದೀನಿ ನಾನು. ನಿಮಗೆ ಬೇಕು ಅಂದರೆ ನಿಮಗೆ ಯಾವುದಾದ್ರು ಲ್ಯಾಂಗ್ವೇಜಸ್ಸಿಗೆ ಸೆಟ್ ಮಾಡ್ಕೋಬೋದು. ಇಂಗ್ಲೀಷು, ಹಿಂದಿ ಎಲ್ಲ ಇದೆ, ಆದರೆ ಕನ್ನಡ ಇಲ್ಲ. Target colon. Combo box Hindi collapse. ಟಾರ್ಗೆಟ್ ಲ್ಯಾಂಗ್ವೇಜು, ನಿಮಗೆ ಯಾವ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಬೇಕು ಅಂತ. ಈಗ ಇಂಗ್ಲೀಷಲ್ಲಿ ನಾನು ಏನಾದರೂ ಒಂದು ಟೈಪ್ ಮಾಡಿದರೆ ಅದು ನನಗೆ ಹಿಂದಿಯಲ್ಲಿ ಬೇಕು ಅಂತಂದರೆ ನಾನು ಹಿಂದಿ ಸೆಟ್ ಮಾಡ್ಕೋಬೋದು. ಅಥವಾ ಬೇರೆ ಬೇರೆ ಭಾಷೆ ಇದ್ದರೆ ಬೇರೆ ಬೇರೆ ಭಾಷೆನೂ ಕೂಡ ನೀವು ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆನ ಚೆಕ್ ಮಾಡ್ಬೋದು. ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಇನ್ನೂ ಬಂದಿಲ್ಲ. AI response colon. Combo box English collapsed. AI ರೆಸ್ಪಾನ್ಸ್ ಅಂತಂದರೆ ನೀವೇನಾದರೂ ಕೇಳಿದಾಗ ಅದಕ್ಕೆ ಯಾವ ಭಾಷೆಯಲ್ಲಿ ರೆಸ್ಪಾನ್ಸ್ ಬೇಕು ಅಂತ. ನಾನು ಇಂಗ್ಲೀಷೇ ಸೆಟ್ ಮಾಡಿದ್ದೀನಿ. Smart swap checkbox checked. ಸ್ಮಾರ್ಟ್ ಸ್ವಾಪು ಇದು ಚೆಕ್ ಬಾಕ್ಸ್ ಬೈ ಡಿಫಾಲ್ಟ್ ಚೆಕ್ ಆಗಿದೆ. Capture grouping. Capture method colon. Combo box navigator object collapsed. ಓಕೆ, ಕ್ಯಾಪ್ಚನು ಅಷ್ಟೇ ನಾವಿಗೇಟರ್ ಆಬ್ಜೆಕ್ಟ್ ಅಂತ ಅದೇನೋ ಸೆಲೆಕ್ಟ್ ಆಗಿದೆ. Custom prompts grouping. Format colon. Name colon. Content edit multi-line blank. ಕಸ್ಟಮ್ ಪ್ರಾಂಪ್ಟ್ಸ್ ಅಂತ ಇದೆ, ಅದ್ರ ಬಗ್ಗೆ ನಾನು ಇವಾಗಲೇ ತಿಳಿಸ್ಕೊಡಲ್ಲ. ಅದನ್ನು ಮುಂದೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಟ್ಯುಟೋರಿಯಲ್ ಮಾಡಿಬಿಟ್ಟು ತಿಳಿಸ್ಕೊಡ್ತೀನಿ. ಇದು ಸದ್ಯಕ್ಕೆ ಹಾಗೆ ಬಿಡಿ. OK button. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಸೆಟ್ಟಿಂಗ್ಸು ಅಪ್ಲೈ ಆಗುತ್ತೆ. Red desktop list. ಓಕೆ, ಇಷ್ಟ ಆಯ್ತಲ್ವಾ? ಇವಾಗ ಈ ಆ್ಯಡ್ ಆನ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡೋಣ. ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋದಿಷ್ಟೇ, ಯಾವುದೇ ಶಾರ್ಟ್ಕಟ್ ಕೀಸ್ ಅಪ್ಲೈ ಮಾಡಬೇಕು ಅಂತಂದ್ರೂ ಕೂಡ NVDA ಕೀ ಅಥವಾ ಇನ್ಸರ್ಟ್ ಕೀ, ಕಂಟ್ರೋಲ್ ಕೀ ಮತ್ತು ಶಿಫ್ಟ್ ಕೀ ಈ ಮೂರು ಕೂಡ ನೀವು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಈ ಮೂರನ್ನೂ ಕೂಡ ಹೋಲ್ಡ್ ಮಾಡಿಟ್ಕೊಂಡು ನೀವು ಶಾರ್ಟ್ಕಟ್ ಕೀನ ಅಪ್ಲೈ ಮಾಡಬೇಕಾಗತ್ತೆ. Run dialog. Type the name of shell code Excel. Winword. Desktop list. Document print layout page 1 section 1 blank. ಓಕೆ, ಈಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದ್ದೀನಿ ನಾನು. ಇದನ್ನ ಓಪನ್ ಮಾಡಿ ಇಟ್ಕೊಂಡು ನಾನೀಗ ಸುಮ್ಮನೆ ಒಂದು ಸ್ಮಾರ್ಟ್ ಡಿಕ್ಟೇಷನ್ ಕೊಡ್ತೀನಿ. ಇದಕ್ಕೆ ನೋಡೋಣ ಇದು ಹೇಗೆ ಟೈಪ್ ಮಾಡ್ಕೊಳತ್ತೆ ಅಂತ. ಇದಕ್ಕೆ ಶಾರ್ಟ್ಕಟ್ ಕೀ NVDA ಕೀ ಶಿಫ್ಟ್ ಕಂಟ್ರೋಲ್ ಪ್ಲಸ್ ಎಸ್. ಶಿಫ್ಟ್ ಕಂಟ್ರೋಲ್ NVDA ಕೀನ ಹೋಲ್ಡ್ ಮಾಡಿ ಇಟ್ಕೊಂಡು ಎಸ್ ಮಾಡಿದರೆ ಆಗತ್ತೆ. ಈಗ ನಾನು ಅದನ್ನು ಮಾಡ್ತಾ ಇದ್ದೀನಿ. Listening. Hi all, how are you? I have an important announcement for you. On the occasion of Christmas, December 25th, we are celebrating huge milestone. Kannada Tantramsha has reached 5,000 subscribers. To celebrate, we have organized a giveaway event for our audience. Please spread this information among your friend circle and ask them to tune into Kannada Tantramsha YouTube channel. Looking forward to see you all. Typing. Paste. Type colon. Listen. 0. ಇಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ಫಸ್ಟು NVDA ಕೀ, ಕಂಟ್ರೋಲ್ ಕೀ, ಶಿಫ್ಟ್ ಕೀ ಹಿಡ್ಕೊಂಡು ಎಸ್ ಮಾಡಿದೆ. ಅವಾಗ ಏನಂತು ಲಿಸನಿಂಗ್ ಅಂತು ಅಲ್ವಾ? ನಾವು ಏನು ಹೇಳ್ತೀವೋ ಅದನ್ನು ಕೇಳತ್ತೆ. ಅದಾದ ನಂತರ ಮತ್ತೆ ಸೇಮ್ NVDA ಕೀ, ಕಂಟ್ರೋಲ್ ಕೀ, ಶಿಫ್ಟ್ ಕೀ ಹಿಡ್ಕೊಂಡು ಎಸ್ ಮಾಡಿದರೆ ನಾವು ಹೇಳಿದ್ದು ಟೈಪ್ ಆಗುತ್ತೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದು ಟೈಪ್ ಆಗಿದೆ. ಯಾವ ರೀತಿ ಆಗಿದೆ ನೋಡೋಣ. 00:02 hi all. 00:03 how are you? 00:04 I have an important announcement for you. 00:08 on the occasion of Christmas, December 25th. 00:12 we are celebrating a huge milestone. 00:15 Kannada spelling error Tantramsha has reached 5,000 subscribers. 00:19 to celebrate. 00:20 we have organized a giveaway event. 00:22 for our audience. 00:25 please spread this information among your friend circle. 00:30 and 00:31 ask them to tune into Kannada spelling error Tantramsha YouTube channel. 00:34 looking forward to see you all. ನಾನು ಏನು ಹೇಳಿದ್ದೀನೋ ಅದಷ್ಟನ್ನು ಕ್ಲೀನಾಗಿ ಟೈಪ್ ಮಾಡ್ಕೊಂಡಿದೆ, ಎಲ್ಲೂ ಮಿಸ್ಟೇಕ್ ಮಾಡಿಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಅದೇನಪ್ಪ ಅಂತಂದರೆ, ನೀವು ಯೂಶಲಿ ವಾಯ್ಸ್ ಇನ್ಪುಟ್ ಯೂಸ್ ಮಾಡುವಾಗ ಪಂಕ್ಚುಯೇಷನ್ಸ್ ಎಲ್ಲ ಅದು ತಗೊಳ್ಳೋದಿಲ್ಲ ಸರಿಯಾಗಿ ಅಲ್ವಾ? ಆದರೆ ಇಲ್ಲಿ ನೀವು ವಾಯ್ಸ್ ಇನ್ಪುಟ್ ಮಾಡುವಾಗ ನೀವು ಏನು ಸೆಂಟೆನ್ಸ್ ಹೇಳ್ತಿದ್ದೀರೋ ಮತ್ತು ಏನು ವರ್ಡ್ಸ್ ಹೇಳ್ತಿದ್ದೀರೋ ಅದ್ರ ಬೇಸ್ ಮೇಲೆ ಹಾಗೂ ನೀವು ಮಾತಾಡುವಂತಹ ಟೋನ್ ಅಥವಾ ಎಮೋಷನ್ಸ್ ಮೇಲೆ ಅದು ಪಂಕ್ಚುಯೇಷನ್ಸ್ ಹಾಕ್ಕೊಳ್ಳುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಹಾಯ್ ಆಲ್ ಆದಮೇಲೆ ಡಾಟ್ ಹಾಕ್ಕೊಂಡಿದೆ ನೋಡಿ. ಹೌ ಆರ್ ಯು ಆದಮೇಲೆ ಕ್ವಶನ್ ಮಾರ್ಕ್ ಅದೇ ಹಾಕ್ಕೊಂಡಿದೆ. ಮತ್ತೆ ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಫಾರ್ ಯು ಅದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕ್ಕೊಂಡಿದೆ. ಆನ್ ದ ಒಕೇಶನ್ ಆಫ್ ಕ್ರಿಸ್ಮಸ್ ಆದ ತಕ್ಷಣ ನೋಡಿ ಕರೆಕ್ಟಾಗಿ ಕಾಮ ಹಾಕ್ಕೊಂಡಿದೆ. ಡಿಸೆಂಬರ್ 25th ಡೇಟ್ ನೋಡಿ. ಎಲ್ಲದಕ್ಕೂ ಎಷ್ಟು ಕ್ಲೀನಾಗಿ ಪಂಕ್ಚುಯೇಷನ್ಸ್ ಹಾಕ್ಕೊಂಡಿದೆ.
ಆಮೇಲೆ ಇಲ್ಲಿ 00:01 ಈ ಥರ ಯಾಕೆ ಬಂದಿದೆಪ್ಪ ಅಂತಂದರೆ ಇದು ಮೈಕ್ರೋಸಾಫ್ಟ್ ವರ್ಡಲ್ಲಿ ನಾನು ಟೈಪ್ ಮಾಡ್ತಾ ಇರೋದ್ರಿಂದ ಅದು ಪಾಯಿಂಟ್ ವೈಸ್ ಪಾಯಿಂಟ್ ಬರೆಯೋದಕ್ಕೆ ಟ್ರೈ ಮಾಡಿದೆ ಅದು, ಹಾಗಾಗಿ ಈ ಥರ ಹಾಕ್ಕೊಂಡಿದೆ. ಇದನ್ನೇ ನೀವು ನೋಟ್ ಪ್ಯಾಡಲ್ಲಿ ಬರೆದ್ರೆ ಸೇಮ್ ಪಾಯಿಂಟ್ ವೈಸ್ ಪಾಯಿಂಟ್ ಬರಲ್ಲ, ಬಟ್ ನಾರ್ಮಲಿ ಒಂದು ಟೆಕ್ಸ್ಟ್ ತರ ಬರುತ್ತೆ. ಇದು ಸ್ಮಾರ್ಟ್ ಡಿಕ್ಟೇಷನ್ ನ ಫೀಚರ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಓಕೆ, ಇದು ಈಗ ನಾನು ಬರ್ದಿದ್ದೀನಿ, ಆದ್ರೆ ಇದರಲ್ಲಿ ಎಷ್ಟು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇದೆ ಅದು ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಬೇಕು. ಹಾಗೇನೆ ನನಗೆ ಬೇಕು ಅಂತಂದ್ರೆ ಇದನ್ನ ಟ್ರಾನ್ಸ್ಲೇಟ್ ಕೂಡ ಮಾಡ್ಬೋದು. ಅದಕ್ಕೆ ಶಾರ್ಟ್ ಕಟ್ ಕೀ ಇಲ್ಲಿದೆ ನೋಡಿ, ಕಂಟ್ರೋಲ್ ಶಿಫ್ಟ್ ಇನ್ಸರ್ಟ್ ಅಥವಾ NVDA ಕೀ +R ಮಾಡಿದ್ರೆ ಒಂದಷ್ಟು ಆಪ್ಷನ್ಸ್ ತೋರಿಸುತ್ತೆ. ಅದನ್ನ ಮಾಡ್ತೀನಿ ಈಗ. Refine dialogue. Choose action: list. Summarize. ರಿಫೈನ್ ಅಂದರೆ ರಿಫೈನ್ ಟೆಕ್ಸ್ಟ್ ಅಂತ ನಾನು ಹೇಳಿದ್ನಲ್ವಾ, ರಿಫೈನ್ ಡೈಲಾಗ್ ಬಾಕ್ಸ್ ಬಂದಿದೆ. ಒಂದು ಸಮರೈಸ್ ಬಂದಿದೆ, ಈ ಟೆಕ್ಸ್ಟ್ನ ಸಮರೈಸ್ ಮಾಡ್ಬೋದು. Fix grammar. ಫಿಕ್ಸ್ ಗ್ರಾಮರ್ ಇದೆ. Fix grammar and translate. ಫಿಕ್ಸ್ ಗ್ರಾಮರ್ ಅಂಡ್ ಟ್ರಾನ್ಸ್ಲೇಟ್ ಇದೆ. ಈಗ ನಾವು ಏನು ಮಾಡೋಣ, ಫಿಕ್ಸ್ ಗ್ರಾಮರ್ ಅಂಡ್ ಟ್ರಾನ್ಸ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡೋಣ ಏನಾಗಿದೆ ಅಂತ ನೋಡೋಣ. ಯಾವ ರೀತಿ ಇದು ಟ್ರಾನ್ಸ್ಲೇಟ್ ಮಾಡಿದೆ, ಯಾವ ರೀತಿ ಗ್ರಾಮರ್ಸ್ ಫಿಕ್ಸ್ ಮಾಡಿದೆ ಅಂತ ನೋಡೋಣ. ಬೇರೆ ಫೀಚರ್ಸ್ ಏನಿದೆ ಅದನ್ನ ನೀವೇ ನೋಡ್ಕೊಳ್ಳಿ. Document 1 - Word. Document print layout page 1 section Vision Assistant Pro - refine result dialog. Ask: edit multi-line blank. ನೋಡಿ, ನಾನು ಎಂಟರ್ ಕೊಟ್ಟ ಕೆಲವೇ ಸೆಕೆಂಡ್ಸ್ಗಳಲ್ಲಿ ಆಲ್ರೆಡಿ ರಿಸಲ್ಟ್ಸ್ ಕೊಟ್ಟಿದೆ. ನೋಡೋಣ. ರಿಸಲ್ಟ್ ನಾನು ಚೆಕ್ ಮಾಡಬೇಕು ಅಂದರೆ ಶಿಫ್ಟ್ ಟ್ಯಾಬ್ ಮಾಡಬೇಕು. AI response: edit read only multi-line blank. AI ರೆಸ್ಪಾನ್ಸ್ : ಅಂತ ಇದೆ. ನಿಮ್ಮ ಕರ್ಸರು ಎಲ್ಲಿರತ್ತಪ್ಪ ಅಂತಂದ್ರೆ ಫಸ್ಟ್ ನೀವು ರಿಸಲ್ಟ್ ಡೈಲಾಗ್ ಬಾಕ್ಸ್ ಬಂದಿದ ತಕ್ಷಣ ಆಸ್ಕ್ ಅಂತ ಒಂದು ಟ್ಯಾಬ್ ಇದೆ, ಅದ್ರ ಮೇಲೆ ಇರುತ್ತೆ. ಟ್ಯಾಬ್ ಮಾಡ್ತೀನಿ ನೋಡಿ. Ask: edit multi-line blank. ಆಸ್ಕ್ ಅಂತಂದ್ರೆ ಟ್ರಾನ್ಸ್ಲೇಷನ್ ಮಾಡಿರೋದ್ರಲ್ಲಿ ಅಥವಾ ನಿಮಗೇನಾದರೂ ಈ ಒಂದು ಟೆಕ್ಸ್ಟ್ ಕುರಿತು ಏನಾದರೂ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಇಲ್ಲಿ ನೀವು ಬರೆದು ಬಿಟ್ಟು ಎಂಟರ್ ಕೊಟ್ರೆ ಅಥವಾ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ AI ನಿಮಗೆ ಮತ್ತೆ ರೆಸ್ಪಾಂಡ್ ಮಾಡುತ್ತೆ. ಸೊ ಈಗ ನಾನು ಶಿಫ್ಟ್ ಟ್ಯಾಬ್ ಮಾಡ್ತೀನಿ. AI response: edit read only multi-line blank. ನಾನು ಟಾಪ್ ಆಫ್ ದ ಡಾಕ್ಯುಮೆಂಟಿಗೆ ಬಂದಿದ್ದೀನಿ. ಈಗ ನನ್ನ ಕರ್ಸರು ಬಾಟಮ್ ಆಫ್ ದ ಡಾಕ್ಯುಮೆಂಟ್ ಅಲ್ಲಿ ಇತ್ತು. ಈಗ ನಾನು ಯೂಸ್ ಮಾಡ್ತಾ ಹೋಗ್ತೀನಿ ಡೌನ್ ಏರೋಕ್ಕೆ. 0 AI: 00:02. Namaste sabhi ko. 00:03. आप कैसे हैं? 00:04. मेरे पास आपके लिए एक महत्वपूर्ण घोषणा है. 00:08. क्रिसमस के अवसर पर 25 दिसंबर को 00:12 तक पार्टी उपलब्ध दिखा जश्न मना रहे हैं. 00:15. कन्नड़ भाषा में 5000 सब्सक्राइबर पूरे कर ले. 00:19. जश्न मनाने के लिए 00:20. हमने एक दिवाली में आयोजित किया है. 00:22. हमारे दर्शकों के लिए 00:25. कृपया इस जानकारी को अपने दोस्तों के बीच फैलाएं. 00:30 और 00:31. उनके कन्नड़ भाषा YouTube चैनल पर ट्यून करने के लिए कहें. आप सभी से मिलने के लिए उत्सुक हूं. ನೋಡಿದ್ರಲ್ಲ ಎಷ್ಟು ಕ್ಲೀನ್ ಆಗಿ ಟ್ರಾನ್ಸ್ಲೇಟ್ ಮಾಡಿದೆ. ಇದೇ ರೀತಿ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡುತ್ತೆ. ಈ ಟೆಕ್ಸ್ಟ್ ನಿಮಗೆ ಬೇಕು ಅಂದರೆ ನೀವು ಬೇಕಾದ್ರೆ ಸೆಲೆಕ್ಟ್ ಆಲ್ ಮಾಡಿ ಕಾಪಿನೂ ಮಾಡ್ಕೋಬೋದು, ಅಥವಾ ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. Edit multi-line blank. ಆಸ್ಕ್ ಇದೆ, ಅದಾದ್ಮೇಲೆ ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತೀನಿ. Send button. View formatted button. ಇಲ್ಲಿ ವ್ಯೂ ಫಾರ್ಮ್ಯಾಟೆಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಸೆಂಟೆನ್ಸ್ ನಾವೇನು ಬರ್ದಿದೀವಿ ಇದರಲ್ಲಿ ಇದಕ್ಕೆ ತಕ್ಕನ ಹಾಗೆ ಫಾರ್ಮ್ಯಾಟ್ ಮಾಡಿಕೊಡತ್ತೆ. ಅಂತಂದ್ರೆ ಈಗ 5000 ಸಬ್ಸ್ಕ್ರೈಬರ್ಸ್ ಆಗಿದ್ದೀವಿ ಅಂತ ಇಲ್ಲಿ ನಾವು ಮೆನ್ಷನ್ ಮಾಡಿದೀವಲ್ಲ, ಆ 5000 ಸಬ್ಸ್ಕ್ರೈಬರ್ಸ್ ಆಗಿದ್ದೀವಿ ಅನ್ನೋದನ್ನ ಬೋಲ್ಡಲ್ಲಿ ಈ ಥರ ಅದೇ ಮಾಡಿಕೊಡತ್ತೆ. ಓಕೆನಾ? Save content button. ನೋಡಿ, ಇಲ್ಲಿ ಸೇವ್ ಕಾಂಟೆಂಟ್ ಬಟನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ನೀವು ಸೇವ್ ಮಾಡ್ಕೋಬೋದು. ಏನು ರೆಸ್ಪಾನ್ಸ್ ಮಾಡಿದೆಯೋ ಅದನ್ನು ಸೇವ್ ಮಾಡ್ಕೋಬೋದು. Save chat button. ಸೇವ್ ಚಾಟ್ ಬಟನ್ ಅಂತ ಇದೆ. ಅಂತಂದರೆ ನೀವು ಏನು ಇದಕ್ಕೆ ಪ್ರಶ್ನೆಗಳನ್ನು ಕೇಳಿರ್ತೀರೋ ಅದು ಏನು ಉತ್ತರ ಕೊಟ್ಟಿರತ್ತೋ ಮತ್ತೆ ಕಂಟೆಂಟ್ ಎಲ್ಲ ಕೂಡ ಸೇವ್ ಆಗುತ್ತೆ. ಇದ್ರ ಈಗ ಸೇವ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Save content button pressed. Save result dialog. File name: combo box collapsed. Edit. ಇಲ್ಲಿ ಫೈಲ್ ನೇಮ್ ಹಾಕಬೇಕು. Save as type: combo box HTML files left parent. ಇಲ್ಲಿ ಸೇವ್ as ಟೈಪ್ ಅಲ್ಲಿ HTML ಫಾರ್ಮ್ಯಾಟ್ ಅಲ್ಲಿ ಮಾತ್ರ ಸೇವ್ ಆಗುತ್ತೆ. ಯಾಕೆಂತಂದ್ರೆ ನೀವು ಕಂಟೆಂಟ್ ಸೇವ್ ಮಾಡ್ತಾ ಇದ್ದೀರಾ. ಇನ್ ಕೇಸ್ ನೀವು ಸೇವ್ ಚಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡೋಣ, ಯಾವ ಫಾರ್ಮ್ಯಾಟ್ ಅಲ್ಲಿ ಸೇವ್ ಆಗ್ಬೋದು ಅಂತ. Save close button. Save chat button pressed. Save chat log dialog. File name: combo box collapsed. Edit Alt+N blank. Save as type: combo box text files left parent star.txt right parent collapsed Alt+T. ನೋಡಿ, ಸೇವ್ ಚಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಟೆಕ್ಸ್ಟ್ ಫೈಲಲ್ಲಿ ಸೇವ್ ಆಗುತ್ತೆ. ನಿಮಗೆ ಬೇಡ ನನಗೆ ಮೈಕ್ರೋಸಾಫ್ಟ್ ವರ್ಡ್ ಫಾರ್ಮ್ಯಾಟಲ್ಲೇ ಬೇಕು ಅಂತಂದರೆ ನೀವು ಜಸ್ಟ್ ಕಾಪಿ ಮಾಡಿಕೊಂಡು ನೀವು ಪೇಸ್ಟ್ ಮಾಡಿ ನಂತರ ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಮಾಡಿಫೈ ಮಾಡ್ಕೋಬೋದು. ಇದು ಇದರ ಒಂದು ಫೀಚರ್. ಓಕೆ, ಈಗ ನೆಕ್ಸ್ಟ್ ಫೀಚರ್ ನೋಡೋಣ. OCR ಫೈಲ್ಸ್ನ ನಾವು ಯಾವ ರೀತಿ ಓದ್ಬೋದು ಅಂತ ಚೆಕ್ ಮಾಡೋಣ. ಇವಾಗ ಈ OCR ಫೈಲ್ಸ್ನ ಓದಬೇಕು ಅಂತಂದರೆ ನೀವು ಎಲ್ಲೇ ಇರಿ ಪರವಾಗಿಲ್ಲ, ಡೆಸ್ಕ್ಟಾಪಲ್ಲೇ ಇರಿ ಅಥವಾ ಯಾವುದೇ ಫೋಲ್ಡರಲ್ಲಾದರೂ ಇರಿ, ನೀವು OCR ಡಾಕ್ಯುಮೆಂಟ್ಸ್ನ ಓದ್ಬೋದು. ಈಗ ನಾನು OCR ಫೈಲ್ಸ್ನ ಯಾವ ರೀತಿ ಓದ್ಬೋದು ಅಂತ ತೋರಿಸ್ತೀನಿ. ಇದಕ್ಕೆ ಶಾರ್ಟ್ಕಟ್ ಕೀ NVDA ಶಿಫ್ಟ್ ಕಂಟ್ರೋಲ್ +F. Open dialog. File name: file name: ನೋಡಿ, ಇಲ್ಲಿ ಓಪನ್ ಡೈಲಾಗ್ ಬಾಕ್ಸ್
ಬಂತು. NCERT-class-6-history. Type : Adobe Acrobat Doc. ನೋಡಿ, ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ. ಇದು PDF ಡಾಕ್ಯುಮೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Desktop list. Mustang - Chrome 3 of 15. Uploading and extracting. ನೋಡಿ, ಅಪ್ಲೋಡಿಂಗ್ ಆ್ಯಂಡ್ ಎಕ್ಸ್ಟ್ರಾಕ್ಟಿಂಗ್ ಅಂತ ಇದೆ. ಇದು ಸ್ವಲ್ಪ ಟೈಮ್ ತಗೊಳತ್ತೆ. ಯಾಕೆ ಅಂತಂದರೆ ಈಗ ಇದು ಸ್ವಲ್ಪ ಡಾಕ್ಯುಮೆಂಟ್ ದೊಡ್ಡದಿರೋದ್ರಿಂದ ಇದು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಅಲ್ಲಿವರೆಗೂ ನಿಮಗೆ ಇನ್ನೂ ಕೆಲವೊಂದು ಫೀಚರ್ ಬಗ್ಗೆ ಹೇಳೋದಾದರೆ, NVDA ಕೀ Ctrl+Shift+T ಮಾಡಿದರೆ ನಿಮಗೆ ಯಾವ ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡಬೇಕು ಅದು ಟ್ರಾನ್ಸ್ಲೇಟ್ ಮಾಡಿಕೊಡತ್ತೆ. ಹಾಗೆ NVDA Ctrl+Shift+Y ಪ್ರೆಸ್ ಮಾಡಿದರೆ ನಿಮ್ಮ ಕ್ಲಿಪ್ ಬೋರ್ಡಲ್ಲಿರುವಂಥ ಕಂಟೆಂಟ್ನ ಟ್ರಾನ್ಸ್ಲೇಟ್ ಮಾಡುತ್ತೆ. ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಶಾರ್ಟ್ಕಟ್ ಕೀ ನಾನು ನಿಮಗೆ ಹೇಳಿದ್ದೀನಿ. ಇನ್ನೊಂದೇನು ಅಂತಂದರೆ, ನಿಮಗೆ ಶಾರ್ಟ್ಕಟ್ ಕೀ ಮರ್ತು ಹೋಗುತ್ತೆ ಅಂತಂದರೆ ನೀವು ಆ್ಯಡ್ ಆನ್ ಸ್ಟೋರಿಗೆ ಹೋಗಿ ವಿಷನ್ ಅಸಿಸ್ಟೆಂಟ್ ಪ್ರೋ ಅಲ್ಲಿ ಹೋಗಿ ಟ್ಯಾಬ್ ಕೀ ಪ್ರೆಸ್ ಮಾಡಿದರೆ ಅಲ್ಲಿ ನಿಮಗೆ ಶಾರ್ಟ್ಕಟ್ ಕೀಸ್ ಡಿಸ್ಕ್ರಿಪ್ಷನಲ್ಲಿ ಅವ್ರು ಕೊಟ್ಟಿದ್ದಾರೆ. ಆ ಶಾರ್ಟ್ಕಟ್ ಕೀಸ್ನ ನೀವು ನೋಡ್ಕೊಳ್ಬೋದು. ಇನ್ನೂ ಜನ್ರೇಟ್ ಆಗ್ತಾ ಇದೆ. ಇದು ಜನ್ರೇಟ್ ಆಗ್ತಾ ಇದೆಯಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೂ ಕೂಡ ಒಂದು ಶಾರ್ಟ್ಕಟ್ ಕೀ ಇದೆ. NVDA Ctrl+Shift+I ಪ್ರೆಸ್ ಮಾಡಿದರೆ ಅದು ತಿಳಿಸುತ್ತೆ ಪ್ರೋಗ್ರೆಸ್ ಸ್ಟೇಟಸ್ ಬಾರು. Uploading and extracting. ನೋಡಿ, ತೋರಿಸ್ತು ಅಪ್ಲೋಡಿಂಗ್ ಅಂಡ್ ಎಕ್ಸ್ಟ್ರಾಕ್ಟಿಂಗ್ ಅಂತ. ಇನ್ನೂ Vision Assistant Pro - chat ಬಂತು. dialog. Ask : edit multi-line blank. ನೋಡಿ ಸ್ನೇಹಿತರೆ, ಇವಾಗ ಅದು ಎಕ್ಸ್ಟ್ರಾಕ್ಟ್ ಮಾಡಿಕೊಟ್ಟಿದೆ. ಅಗೇನ್ ನಮ್ಮ ಕರ್ಸರು ಆಸ್ಕ್ ಹತ್ರ ಬಂದಿದೆ. ನೋಡೋಣ OCR ಡಾಕ್ಯುಮೆಂಟ್ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿದೆ ಅಂತ. ನಮಗಿದು ಓದೋಕ್ಕಾಗತ್ತಾ ಇಲ್ವಾ ಅಂತೆಲ್ಲ ಚೆಕ್ ಮಾಡೋಣ. ಇನ್ನೊಂದು ನಿಮ್ಮ ಗಮನಕ್ಕಿರಲಿ, ಡಾಕ್ಯುಮೆಂಟ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಟೈಮ್ ತಗೊಳುತ್ತೆ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಹಾಗಲ್ಲದೆ ಒಂದೊಂದು ಸಲ ಈ ಆ್ಯಡ್ ಆನು ಸ್ಟ್ರಕ್ ಆಗಿಬಿಡತ್ತೆ. ಪ್ರೋಗ್ರಾಮ್ ರೆಸ್ಪಾಂಡ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. ಹಾಗಾಗಿ ನೀವು ಹುಷಾರಾಗಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಮತ್ತು ನೀವು ಪದೇ ಪದೇ ಟ್ರೈ ಮಾಡಿದರೆ ನಿಮ್ಮ ಲಿಮಿಟ್ಟು ಎಕ್ಸೀಡ್ ಆಗುತ್ತೆ. ನೀವು ಒಂದು ದಿನಕ್ಕೆ ಇಂತಿಷ್ಟು ಡಾಕ್ಯುಮೆಂಟ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇರುತ್ತೆ. ಅದು ದೊಡ್ಡ ದೊಡ್ಡ ಡಾಕ್ಯುಮೆಂಟ್ಸ್ ಏನಾದರೂ ಎಕ್ಸ್ಟ್ರಾಕ್ಟ್ ಮಾಡಿದರೆ ಲಿಮಿಟ್ಟು ಇನ್ನೂ ಕಡಿಮೆ ಆಗುತ್ತೆ. ಅದು ನಿಮ್ಮ ಗಮನದಲ್ಲಿರಬೇಕು. ಈಗ ಶಿಫ್ಟ್ ಟ್ಯಾಬ್ ಮಾಡ್ತೀನಿ. ನೋಡಿ, ಇದು ಸೋಷಲ್ ಸೈನ್ಸ್ ಅಂತ ಒತ್ತು. ನೋಡಿ ಸ್ನೇಹಿತರೆ, ಇದು ಎಂಟೈರ್ ಡಾಕ್ಯುಮೆಂಟು ನಮಗೆ ಎಕ್ಸ್ಟ್ರಾಕ್ಟ್ ಮಾಡಿಕೊಟ್ಟಿದೆ. ಇದು ಬೇಕು ಅಂದರೆ ನಾವು ಸೇವ್ ಮಾಡ್ಕೋಬೋದು. ಅಗೇನ್ ಕಂಟೆಂಟನ್ನು ಸೇವ್ ಮಾಡಿದರೆ HTML ಫಾರ್ಮ್ಯಾಟಲ್ಲಿ ಸೇವ್ ಆಗುತ್ತೆ. ನೀವು ಅದನ್ನು ಗೂಗಲ್ ಕ್ರೋಮೋ ಅಥವಾ ಮೈಕ್ರೋಸಾಫ್ಟ್ ಎಡ್ಜಿಂದ ಓಪನ್ ಮಾಡಿಕೊಂಡು ಓದ್ಕೊಳ್ಬೋದು. ಇದು ಸಂಪೂರ್ಣವಾಗಿ ನಿಮಗೆ ಓದೋದಕ್ಕೂ ಕೂಡ ಮತ್ತೆ ಸಿಗುತ್ತೆ. ಈ ರೀತಿಯಾಗಿ ನಾವು OCR ಡಾಕ್ಯುಮೆಂಟ್ನ ಈ ಒಂದು ಫೀಚರ್ ಯೂಸ್ ಮಾಡಿಕೊಂಡು ಓದಬಹುದು. ಇನ್ನುಳಿದಂತಹ ಫೀಚರ್ಸ್ ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅಂತಂದರೆ ಕ್ಯಾಪ್ಚಾ ಸಾಲ್ವಿಂಗ್ ಮಾಡೋದಿರ್ಬೋದು, ಸ್ಮಾರ್ಟ್ ಟ್ರಾನ್ಸ್ಲೇಟರ್ ಯೂಸ್ ಮಾಡೋದಿರ್ಬೋದು, ಹಾಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಕ್ವಶನ್ಸ್ ಕೇಳೋದಿರ್ಬೋದು. ಇದನ್ನೆಲ್ಲ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗೆಯೇ ನಿಮಗೆ AI ಸ್ಟುಡಿಯೋ ಯೂಸ್ ಮಾಡಿಕೊಂಡು API ಕೀ ಜನರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾವ ಕ್ಲೌಡ್ ಪ್ರಾಜೆಕ್ಟು ಕೂಡ ಅವೈಲಬಲ್ ಇಲ್ಲ ಅಂತ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಮೆಥಡ್ಸ್ ಇದೆ. ಅದು ನಿಮಗೆ ತಿಳಿಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡಿ, ನಾನು ಮುಂದಿನ ಭಾಗದಲ್ಲಿ ಅದನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.